ಇನ್ನು ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಆದರೆ ಪಾಕಿಸ್ತಾನದ ಬಗ್ಗೆನೇ ಇದೀಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನ ಏನಾದರೂ ಡಬಲ್ ಗೇಮ್ ಆಡ್ತಾ ಇದೆಯಾ? ಮಧ್ಯಸ್ಥಿಕೆ ವಿಚಾರದಲ್ಲಿ ಪಾಕಿಸ್ತಾನದಿಂದ ಡಬಲ್ ಗೇಮ್. ಇರಾನ್ ಪಾಕಿಸ್ತಾನದ ವಿರುದ್ಧವೇ ಇದೀಗ ತಿರುಗಿ ಬಿದ್ದಿದೆ. ಇರಾನ್ ಸರ್ಕಾರಿ ಟೆಲಿವಿಷನ್ನಲ್ಲಿ ಬಹಿರಂಗ ಟೀಕೆ. ಇರಾನ್ ಮಾಧ್ಯಮಗಳಲ್ಲಿ ಇದು ಮೊದಲ ಬಹಿರಂಗ ಖಂಡನೆ. ಇರಾನ್ ಮತ್ತು ಅಮೆರಿಕದ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧಕ್ಕೆ ಫುಲ್ ಸ್ಟಾಪ್ ಅನ್ನು ಇಡೋದಕ್ಕೆ ಪಾಕಿಸ್ತಾನ ಸಭೆಯನ್ನು ಕೂಡ ಕರೆದಿತ್ತು. ಮೊದಲ ಸಂಧಾನ ಸಭೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಿತ್ತು. ಅದು ವಿಫಲ ಕೂಡ ಆಗಿತ್ತು. ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ಸುತಾರಾಮ್ ಒಪ್ಪಲಿಲ್ಲ. ಯಾಕೆ ಅನ್ನೋದು ಕೂಡ ನಿಗೂಢವಾಗಿತ್ತು. ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಬಗ್ಗೆ ಇರಾನ್ಗೆ ಒಂದಷ್ಟು ಅನುಮಾನಗಳು ಇದೆ. ನಂಬಿಕೆಗೆ ಪಾಕಿಸ್ತಾನ ಅರ್ಹ ಅಲ್ಲ ಅನ್ನೋ ವಿಚಾರವೂ ಕೂಡ ಇರಾನ್ಗೆ ಅರ್ಥ ಆಗಿದೆಯಾ ಅನ್ನೋ ಅನುಮಾನ ಇಲ್ಲಿ ಕಾಡ್ತಾ ಇದೆ. ಪಾಕಿಸ್ತಾನ ಡಬಲ್ ಗೇಮ್ ಆಡ್ತಾ ಇದೆ ಅನ್ನೋದು ಇರಾನ್ನ ವಾದ ಆಗಿದೆ ಮಧ್ಯಸ್ಥಿಕೆಯ ವಿಚಾರದಲ್ಲಿ. ಅದು ಯಾವ ರೀತಿಯಾಗಿ ಅನ್ನೋದನ್ನು ಇರಾನ್ ಸ್ಪಷ್ಟಪಡಿಸಬೇಕಿದೆ. ಪಾಕಿಸ್ತಾನ ಯಾವ ಉದ್ದೇಶವನ್ನು ಇಟ್ಕೊಂಡು ಅಥವಾ ದುರುದ್ದೇಶವನ್ನು ಇಟ್ಕೊಂಡು ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನಕ್ಕೆ ಮುಂದಾಯಿತು ಅನ್ನೋದು ಇರಾನ್ನ ಪ್ರಶ್ನೆಯಾಗಿದೆ. ಅದೇ ವಿಚಾರದಲ್ಲಿ ಸದ್ಯಕ್ಕೆ ಇರಾನ್ಗೆ ಪಾಕಿಸ್ತಾನದ ನಡೆಯ ಬಗ್ಗೆ ಗುಮಾನಿ ಮೂಡ್ತಾ ಇದೆ. ಡಬಲ್ ಗೇಮ್ ಅಂತ ಹೇಳ್ತಾ ಇದೆ ಇಲ್ಲಿ. ಆದರೆ ಯಾವ ರೀತಿಯ ಗೇಮನ್ನು ಇಲ್ಲಿ ಪಾಕಿಸ್ತಾನ ಆಡ್ತಾ ಇದೆ ಅನ್ನೋದೇ ಸದ್ಯಕ್ಕೆ ಸ್ಪಷ್ಟವಾಗದಂತಹ ವಿಚಾರ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನ ಮನವಿಯನ್ನು ಮಾಡಿಕೊಳ್ತು. ಆಸಿಮ್ ಮುನೀರ್ ಅವರು ಪ್ರಧಾನಿಯವರು ಮನವಿಯನ್ನು ಮಾಡಿಕೊಂಡ್ರು. ಹಾಗಾಗಿ ನಾನು ಡೆಡ್ಲೈನ್ ಇಲ್ಲದೆ ಕದನ ವಿರಾಮವನ್ನು ವಿಸ್ತರಿಸ್ತಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಇರಾನ್ ಯಾಕೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನದ ಮೇಲಿನ ಸಂಪೂರ್ಣ ನಂಬಿಕೆಯನ್ನು ಇರಾನ್ ತೊಡೆದು ಹಾಕಿದಂತಿದೆ. ಅದೇ ಕಾರಣಕ್ಕೋಸ್ಕರ ಇದೀಗ ಪಾಕಿಸ್ತಾನದ ಎರಡೆರಡು ಮುಖಗಳನ್ನು ಬಹಿರಂಗಪಡಿಸುವ ನಿಟ್ಟಿನಲ್ಲಿ ಇರಾನ್ ತನ್ನ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಮಾಧ್ಯಮಗಳಲ್ಲೂ ಕೂಡ ಇದರ ಬಗ್ಗೆ ಬಹಿರಂಗವಾಗಿ ಮಾತನಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಇರಾನ್ ಸರ್ಕಾರಿ ಟೆಲಿವಿಷನ್ನಲ್ಲಿ ಬಹಿರಂಗವಾಗಿ ಪಾಕಿಸ್ತಾನದ ಬಗ್ಗೆ ಇರಾನ್ ಟೀಕೆಯನ್ನು ಮಾಡಿದೆ ಅನ್ನೋದು ಸ್ಪಷ್ಟವಾಗಿದೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ ಎಂಟ್ರಿ. ಕದನ ವಿರಾಮವನ್ನು ವಿಸ್ತರಿಸಿ ಯುದ್ಧಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆಯಾ? ಮಧ್ಯಪ್ರಾಚ್ಯಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ರವಾನಿಸುತ್ತಿರುವ ಅಮೆರಿಕ ಬಾಯಲ್ಲಿ ಕದನ ವಿರಾಮ ಮಂತ್ರ, ಒಳಗೊಳಗೆ ಯುದ್ಧಕ್ಕೆ ಸಜ್ಜಾಗ್ತಾ ಇದೆಯಾ ಅಮೆರಿಕ? ಅಮೆರಿಕದ ನಡೆ ನಿಗೂಢವಾಗಿದೆ. ಇರಾನ್ ಆರೋಪಕ್ಕೂ ಅಮೆರಿಕ ವರ್ತನೆಗೂ ತಾಳೆ ಆಗ್ತಾ ಇದೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಕೂಡ ನಾವು ನಂಬೋದಿಲ್ಲ ಅಂತ ಇರಾನ್ ಹೇಳಿತ್ತು. ನಾವು ಕೂಡ ಗಮನಿಸಿದ್ದೀವಿ. ಟ್ರಂಪ್ ಗಂಟೆಗೊಂದು ಮಾತಾಡ್ತಾರೆ, ಎಷ್ಟೆಲ್ಲ ಎಡವಟ್ಟುಗಳನ್ನು ಮಾಡಿದ್ದಾರೆ ತಮ್ಮ ಹೇಳಿಕೆಯಿಂದ ಅಂತ. ಈಗ ಕದನ ವಿರಾಮವನ್ನು ಡೆಡ್ಲೈನ್ ಇಲ್ಲದೆ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಯಾವ ಕಾರಣಕ್ಕೋಸ್ಕರ ಮಧ್ಯಪ್ರಾಚ್ಯಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಅಮೆರಿಕ ರವಾನಿಸಿದೆ? ಯುದ್ಧ ನೌಕೆಯನ್ನು ಯಾಕೆ ರವಾನೆ ಮಾಡಿದೆ? ಕದನ ವಿರಾಮವನ್ನು ವಿಸ್ತರಿಸಿ ಆ ಗ್ಯಾಪ್ನಲ್ಲಿ ಏನಾದರೂ ಮತ್ತೆ ದಾಳಿಯನ್ನು ನಡೆಸೋದಕ್ಕೆ ಅಮೆರಿಕ ರೆಡಿ ಆಗ್ತಾ ಇದೆಯಾ ಅನ್ನೋ ಅನುಮಾನಗಳು ಇದೀಗ ಕಾಡತೊಡಗಿದೆ. ಶಕ್ತಿಶಾಲಿ ಮಿಸೈಲ್ ಪ್ರದರ್ಶಿಸಿದ ಇರಾನ್ ಪಡೆ. ಅಮೆರಿಕಾಗೆ ಇರಾನ್ನಿಂದ ನೇರ ಎಚ್ಚರಿಕೆ. ತನ್ನ ಬತ್ತಳಿಕೆಯಿಂದ ಹೊಸ ಬ್ರಹ್ಮಾಸ್ತ್ರವನ್ನ ಇರಾನ್ ಇಲ್ಲಿ ತೆಗೆದಿದೆ. 2000 ಕಿಲೋಮೀಟರ್ ದೂರ ಸಾಗಬಲ್ಲಂತಹ ಮಿಸೈಲ್ ಅನ್ನ ಪ್ರದರ್ಶನ ಮಾಡಿದೆ.